ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ 2024-25ನ ಒಂದು ಬ್ಲೂ ಪ್ರಿಂಟ್ ಏನೈತಲ್ಲ ಅದ್ರ ಬಗ್ಗೆ ಅನಲೈಸಿಸ್ ಮಾಡೋಣ. ಇದರ ಮುಖಾಂತರನೇ ನೀವೇನ್ ಮಾಡ್ಕೊಳ್ಬೋದಪ್ಪ ಅಂತಂದ್ರೆ, ಯಾರು ನಾನು ಇನ್ನೂವರೆಗೂ ಓದೇ ಇಲ್ಲ, ನಾನು ಪಾಸೇ ಆಗಲ್ಲ ಅಂತ ಏನ್ ಅನ್ಕೊಂಡಿರಲ್ಲ, ಅವರು ಈ ಬ್ಲೂ ಪ್ರಿಂಟ್ನ ಅಥವಾ ನಾನು ಹೇಳೋ ಮಾಹಿತಿನ ಕರೆಕ್ಟ್ ಆಗಿ ತಿಳ್ಕೊಂಡು ನೀವು ಆ ಪ್ರಕಾರ ಓದ್ತಾ ಹೋದ್ರೆ ಸೊ ಡೆಫಿನೆಟ್ ಆಗಿ ನೀವು ಪಾಸ್ ಆಗೇ ಆಗ್ತೀರಿ. ಹೌದಾ? ಸೊ ಈ ಸ್ಲೈಡ್ ಅಲ್ಲಿ ನೀವೇನ್ ನೋಡ್ತಾ ಇದೀರಲ್ಲ, ಸೊ ಇದೇನಿದಪ್ಪ ಅಂತಂದ್ರೆ ಇದು ವೇಟೇಜ್ ಫ್ರೇಮ್ ವರ್ಕ್ ಅದ. ಹೌದಾ? ಯಾವ್ದಪ್ಪ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ 1 ಅಂತ ಐತಿ. ಸೊ ಇಲ್ಲೇ ನೀವು ನೋಡ್ತಾ ಇದೀರಲ್ಲ, ಇದೇನದಪ್ಪ ಅಂತಂದ್ರೆ ಮಾಡೆಲ್ ಕ್ವಶನ್ ಪೇಪರ್ 3 ನ ಒಂದು ಬ್ಲೂ ಪ್ರಿಂಟ್ ಫಾರ್ಮ್ಯಾಟ್ ಐತಿ. ಹೌದಾ? ಸೊ ಆಸ್ ಎರಡೂನು ಕಂಪೇರ್ ಮಾಡಿ ನೋಡಿದ್ರೆ ಸೊ ನಿಮ್ಗೆ ಇಲ್ಲಿ ಏನ್ ಗೊತ್ತಾಗತ್ತಪ್ಪ ಅಂತಂದ್ರೆ, ಟೋಟಲ್ ಮಾರ್ಕ್ಸ್ ಏನೈತಲ್ಲ ಎಲ್ಲಾ ಫಾರ್ಮ್ಯಾಟ್ ಅಲ್ಲಿ ಅದು ಸೇಮ್ ಇದೆ. ಹೌದಾ? ಸೊ ಮಾಡೆಲ್ ಕ್ವಶನ್ ಪೇಪರ್ 1 ತಗೊಳ್ರಿ, 2 ತಗೊಳ್ರಿ ಅಥವಾ 3 ತಗೊಳ್ರಿ. ಸೊ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಏನೈತಲ್ಲ ಸೇಮ್ ಅದ. ಅದ್ರೊಳಗೆ ಏನೂ ಚೇಂಜ್ ಆಗಿಲ್ಲ. ಏನ್ ಚೇಂಜ್ ಆಗಿದೆಪ್ಪ ಅಂತಂದ್ರೆ ಓನ್ಲಿ ಇನ್ ದ ಕೇಸ್ ಸೊ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವಶನ್ಸ್ ನಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಅಂತೂ ಏನಿದೆ ಅದಂತೂ ಫಿಕ್ಸ್ ಐತಿ. ಹೌದಾ? ಅದ್ರೊಳಗೆ ಏನೂ ಚೇಂಜೇ ಇಲ್ಲ. ಸೊ ದೇರ್ ಫೋರ್ ನೀವೇನ್ ಮಾಡ್ಕೊಳ್ಬೋದಪ್ಪ ಅಂತಂದ್ರೆ ಈಗ ಸೊ ಇದನ್ನೇ ನೀವು ಆಧಾರವಾಗಿ ಇಟ್ಕೊಂಡು ಯಾರು ನಾನು ಇನ್ನೂವರೆಗೆ ಓದೇ ಇಲ್ಲಲ್ಲ ಅಂತವ್ರು ಏನ್ ಮಾಡ್ಕೋಬೋದಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಇದನ್ನ ನೀವು ಬಳಸ್ಕೋಬಹುದು. ಹೌದಾ? ಹಂಗಾದ್ರೆ ಈಗ ಉಳಿದಿರೋ 40 ದಿವಸನಲ್ಲಿ ನೀವು ಒಂದು ಚಾಪ್ಟರ್ಗೆ 8 ದಿವಸ ಅಂತ ಕೊಟ್ರು 5 ಚಾಪ್ಟರ್ ಕವರ್ ಆಗ್ತದೆ. ಸೊ ಆ 5 ಚಾಪ್ಟರ್‌ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ಆ ಚಾಪ್ಟರ್‌ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ರಿ. ಹೌದಾ? ಸೊ ನಾನ್ ಸಜೆಷನ್ ಮಾಡೋದೇನಪ್ಪಾ ಅಂತಂದ್ರೆ, ಸೊ ನೀವು ಸೊ ಬೇಸಿಕ್ ಆಗಿ ಓದ್ತೀನಿ ಅಂತಂದ್ರೆ, ಸೊ ಇಲ್ಲಿ ಸೊ ಈ ಚಾಪ್ಟರ್ ನೋಡ್ರಿ. ಯಾವುದು? ಸೊ ಯು ಕ್ಯಾನ್ ಈ ಚಾಪ್ಟರ್ ಬಗ್ಗೆ ನೀವು ರೆಡಿ ಮಾಡ್ಕೋಬಹುದು. ಯಾವ್ದಪ್ಪ ಅಂತಂದ್ರೆ ಒಂದನೇದು ಇದು ಮ್ಯಾಟ್ರಿಕ್ಸ್ ಅಂತ ಹೇಳಿ. ಹೌದಾ? ಸೊ ಮ್ಯಾಟ್ರಿಕ್ಸ್ ಚಾಪ್ಟರ್ ಬಗ್ಗೆ ನೀವು ರೆಡಿ ಮಾಡ್ಕೋಬಹುದು. ಹೌದಾ? ಸೊ ಮ್ಯಾಟ್ರಿಕ್ಸ್ ಚಾಪ್ಟರ್ ರೆಡಿ ಮಾಡ್ಕೊಂಡ್ರೆ ನಿಮ್ಗೆ ಮಿನಿಮಮ್ ಎಷ್ಟು ಮಾರ್ಕ್ಸ್ ಸಿಗುತ್ತೆ? ಯು ವಿಲ್ ಅರ್ನ್ ನಿಯರ್ ಅಬೌಟ್ 9 ಮಾರ್ಕ್ಸ್. ಹೌದಾ? ಸೊ ಇಲ್ಲೂ 9 ಮಾರ್ಕ್ಸ್ ಇದೆ. ಸೊ ಇಲ್ಲೂ ನೀವು ನೋಡ್ತಾ ಹೋದ್ರೆ ಇಲ್ಲೂ ಕೂಡ ಏನದಪ್ಪ ಅಂತಂದ್ರೆ 9 ಮಾರ್ಕ್ಸ್ ಏನದಪ್ಪ ಅಂದ್ರೆ ವೇಟೇಜ್ ಐತಿ. ಹೌದಾ? ಸೊ 9 ಮಾರ್ಕ್ಸ್ ಏನದ ವೇಟೇಜ್ ಅದ. ಎಸ್. ಹಂಗಾದ್ರ ಸೆಕೆಂಡ್ ಚಾಪ್ಟರ್ ನೋಡ್ರಿ, ಇನ್ನೊಂದು ಚಾಪ್ಟರ್ ಯಾವ್ದು ಆಯ್ಕೆ ಮಾಡ್ಕೊಟ್ರಪ್ಪ ಅಂದ್ರೆ ಡಿಟರ್ಮಿನೆಂಟ್. ಹೌದಾ? ಇದಕ್ಕೆ ಎಷ್ಟಪ್ಪ ಅಂದ್ರೆ 12 ಮಾರ್ಕ್ಸ್ ಅದ ಇಲ್ಲಿ. ಎಸ್. ಸೊ ಟೋಟಲ್ ಆಗಿ 12 ಮಾರ್ಕ್ಸ್ ಇರೋದ್ರಿಂದ ಸೊ ನಿಮಗೆ 9 ಪ್ಲಸ್ 12 ಹೌದಾ? ಸೊ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಬಂತು? ಯು ವಿಲ್ ಗೆಟ್ 21 ಮಾರ್ಕ್ಸ್. ಹೌದಾ? ಈ 2 ಚಾಪ್ಟರ್ ಏನಾಗದಪ್ಪ ಅಂತಂದ್ರೆ 21 ಮಾರ್ಕ್ಸ್ ಬರುತ್ತೆ. ಹೌದಾ? ಸೊ ಇನ್ನು ನಮಗೆ ಬೇಕಾಗಿದ್ದು ಪಾಸಿಂಗ್ ಪ್ಯಾಕೇಜ್‌ಗೆ ಎಷ್ಟಪ್ಪ ಅಂತಂದ್ರೆ ಪಾಸ್ ಆಗ್ಲೇಬೇಕಂತ ನನಗೆ ಬೇಕಾಗಿತ್ತಪ್ಪ ಅಂತಂದ್ರೆ ಸೊ ಎಷ್ಟು ಮಾರ್ಕ್ಸ್ ಬೇಕಾಗತ್ತೆ ಇನ್ನು? ಸೊ ಯು ಆರ್ ನೀಡ್ ಟು ಬಿ ಅರ್ನ್. ಸೊ ಎಷ್ಟು ಮಾರ್ಕ್ಸ್ ಬೇಕು? ಟೋಟಲ್ ಆಗಿ ಪಾಸ್ ಆಗ್ಬೇಕಾದ್ರೆ 24 ಮಾರ್ಕ್ಸ್ ನಿಮಗೆ ಮಾರ್ಕ್ಸ್ ಬಿಡ್ಬೇಕು. ಹಾಗಾದ್ರೆ ಇಲ್ಲಿ 2 ಚಾಪ್ಟರ್‌ಯಿಂದ 21 ಮಾರ್ಕ್ಸ್ ಬರ್ತಿದೆ. ಇನ್ನು 3 ಚಾಪ್ಟರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ರಿ. ಸೊ ಯಾವ ಚಾಪ್ಟರ್ ಸೆಲೆಕ್ಟ್ ಮಾಡ್ಕೋತೀರಪ್ಪ ಅಂತಂದ್ರೆ ಸೊ ಒಂದು ವೆಕ್ಟರ್‌ನ ಆಯ್ಕೆ ಮಾಡ್ಕೊಳ್ರಿ. ಹೌದಾ? ಸೊ ಒಂದೇನ್ ಮಾಡ್ರಿ ವೆಕ್ಟರ್‌ನ ಆಯ್ಕೆ ಮಾಡ್ಕೊಳ್ರಿ. ಇನ್ನೊಂದು 3Dನ ಆಯ್ಕೆ ಮಾಡ್ಕೊಳ್ರಿ. ಆಮೇಲೆ LPBನ ಆಯ್ಕೆ ಮಾಡ್ಕೊಳ್ರಿ. ಈ 3 ಚಾಪ್ಟರ್ ಇಂದ ನಿಮ್ಗೆ 20 ಮಾರ್ಕ್ಸ್ ಬರುತ್ತೆ. ಸೊ ಈ 20 ಮಾರ್ಕ್ಸು ಸೋ ಈಸಿ ಆಗಿರುತ್ತೆ. ಹೌದಾ? ಹಂಗಾದ್ರೆ ಈ 20 ಮಾರ್ಕ್ಸು ಆ ಚಾಪ್ಟರ್‌ನಲ್ಲಿ ತಗೊಂಡಿದ್ದ 21 ಮಾರ್ಕ್ಸು, ಇದು 20 ಮಾರ್ಕ್ಸು. ಎಷ್ಟಾಯ್ತು ಟೋಟಲ್ ಆಗಿ? ಸೊ 41 ಮಾರ್ಕ್ಸ್ ಬಂತು. ಹೌದಾ? ಸೊ ಸರ್ ನಾವ್ ಇನ್ನೂ ಓದಿಲ್ಲ ಅನ್ನೋರು ಈ 5 ಚಾಪ್ಟರ್‌ನ ನೀವು ಓದಿದ್ರಪ್ಪ ಅಂತಂದ್ರೆ ನಿಮ್ಗೆ 41 ಮಾರ್ಕ್ಸ್ ಸಿಗತ್ತೆ. ಸೊ ಅದಕ್ಕೋಸ್ಕರ ಈಗ್ಲೇ ಓದೋದಕ್ಕೆ ಶುರು ಮಾಡ್ರಿ. ಇನ್ನೂ ಟೈಮ್ ಅದ. ಸೊ 40 ದಿವಸ ಟೈಮ್ ಅದ. ಒಂದು ಚಾಪ್ಟರ್‌ಗೆ 8 ದಿನ ಟೈಮ್ ಕೊಡ್ರಿ. ಅಂದ್ರೇನು ನೀವು ಮಿನಿಮಮ್ ಆಗಿ ಪ್ರತಿ ದಿವಸ 1 ಮಾರ್ಕ್ಸ್ ಓದಿದ್ರುನು ಕೂಡ ನಿಮ್ಗೇನಾಗತ್ತಪ್ಪ ಅಂತಂದ್ರೆ ಯು ವಿಲ್ ಅರ್ನ್ 41 ಮಾರ್ಕ್ಸ್. ಹೌದಾ? ಬಟ್ ನಮಗ್ ಬೇಕಾಗಿದ್ದು ಎಷ್ಟಪ್ಪ ಅಂತಂದ್ರೆ ಎಷ್ಟ್ ಬೇಕು? ಓನ್ಲಿ 24 ಮಾರ್ಕ್ಸ್. ಹೌದಾ? ಸರ್ ನಾವು ಇಷ್ಟೇ 24 ಮಾರ್ಕ್ಸ್‌ಗೆ ಅಷ್ಟೇ ಓದ್ತೀವಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ನೀವು ಕರೆಕ್ಟ್ ಆಗಿ 24 ಮಾರ್ಕ್ಸ್‌ಗೆ ಓದಿದ್ರಪ್ಪ ಅಂತಂದ್ರೆ ಅವಾಗ ಏನ್ ಪ್ರಾಬ್ಲಮ್ ಆಗತ್ತ? ಎಕ್ಸಾಮ್ ಒಳಗಡೆ ಅಷ್ಟು ಮಾರ್ಕ್ಸ್ ಬರೋದು ಸಾಧ್ಯತೆನೂ ಇರೋದಿಲ್ಲ. ಯಾಕಂದ್ರೆ ನೀವು ಕೆಲವೊಂದ್ ಸಲ ಮರ್ತ್ ಹೋಗ್ತೀರಿ. ಹೌದಾ? ಸೊ ಅದಕ್ಕೋಸ್ಕರ ಏನ್ ಮಾಡ್ರಪ್ಪ ಅಂತಂದ್ರೆ ಮಿನಿಮಮ್ ಆಗಿ ಸೊ 41 ಮಾರ್ಕ್ಸ್ ಏನ್ ಬರತ್ತಲ್ಲ ಈ 5 ಚಾಪ್ಟರ್‌ನ ಒಟ್ಟ ಬಿಡಾಕ್ ಹೋಗ್ಬೇಡ್ರಿ. ಇವ್ನ ಓದ್ರಿ. ಸೊ ಈ 5 ಚಾಪ್ಟರ್ ಬಗ್ಗೆ ನಿಮ್ಗ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಕ್ವೆಶ್ಚನ್ ಬಗ್ಗೆ ಏನಾದ್ರು ಡೌಟ್ ಇತ್ತಪ್ಪ ಅಂತಂದ್ರೆ ನನಗೊಂದು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ರಿ. ಅದು ಯಾವುದೇ ಕ್ವೆಶ್ಚನ್ ಆಗ್ಲಿ ನಾನು ನಿಮ್ಗೆ ಸಾಲ್ವ್ ಮಾಡಿ ಅದ್ರ ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಹೌದಾ? ಓಕೆ. ಸೊ ಥ್ಯಾಂಕ್ ಯು ಆಲ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋನ ಬೇಕು ಅಂತಂದ್ರೆ ಈ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಮೇಲೆ ಇದನ್ನ ಶೇರ್ ಮಾಡ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್.